ಯಾರು RSSಗೆ ವಿಷ ಸರ್ಪ ಅಂದಿದ್ರು, ಕುರ್ಚಿ ಕೊಡ್ತೀನಿ ಅಂತ ಏನು ಹೇಳೋದು ನಾನು? ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಲರ್ನ್ ಫ್ರಮ್ BJP ಆರ್ JDS. ಇವ್ರದ್ದೇನಿದೆ ಹೇಳಿ? ಈಗ IAS ಆಫೀಸರು ಓಡೋಗಿದ್ದಾನ, ನಮ್ಮ ವಶದಲ್ಲಿದ್ದಾನ, ಇವ್ರಿಗೆ ಗೊತ್ತಾ? ಎಲ್ಲಾನು ಬಂದು ಇಲ್ಲಿ ಚರ್ಚೆ ಮಾಡೋಕ್ಕಾಗುತ್ತಾ ನಾನು? ಅಥವಾ ಅವ್ರಿಗೆ ಹೋಗಿ ಹೇಳ್ಬೇಕಾ ನಾನು? ಅದನ್ನೊಂದು ಮೇನ್ ಪಾಯಿಂಟ್ ಆಗಿ ಇಟ್ಕೊಂಡು ಸರ್, ಮೊದಲು ಅವರು ಎಲ್ಲೋ ಆಯ್ತು KPS ನೋಡಿ ಒಂದ್ ನಿಮಿಷ, 2-3 ದಿನ ಅಂತಾರೆ. ಇವರಿಗೆ ಮಾಹಿತಿಯ ಕೊರತೆ ಇದೆನಾ ಅಥವಾ ಸಾಮಾನ್ಯ ಪ್ರಜ್ಞೆದ ಕೊರತೆ ಇದೆಯೋ ನನಗೆ ಗೊತ್ತಿಲ್ಲ. ನೀವು ಕೇಳಿದಾಗ ಮೊದಲನೇ ಬಾರಿಗೆ ಎಲ್ಲಿದ್ದಾರೆ ಅಂದರೆ ಈಸ್ ವೇರ್ ಅಬೌಟ್ಸ್ ವೇರ್ ನೋನ್, ಹೌದಾ? ಲಿಖಿತ ಮೂಲಕ ಒಬ್ಬ ಅಧಿಕಾರಿ ಲೀವಿಗೆ ಅಪ್ಲೈ ಮಾಡಿದ್ರೆ ಅದನ್ನು ಸರ್ಕಾರ ನಂಬಬಾರ್ದಾ? ಹೌದಾ ಇಲ್ಲ? ಅದು ದಾಖಲೆಗಳೆಲ್ಲನೂ ನಿಮ್ಮ ಹತ್ರ ಇದೆ. ಅವ್ರು ನೋಡಿಲ್ವಾ ಅದು? ಆಮೇಲೆ ಅವರು ಸುಳ್ಳು ಹೇಳ್ತಾ ಇದ್ದಾರೋ ನಿಜ ಹೇಳ್ತಾ ಇದ್ರು ಅದು ಸರ್ಕಾರಕ್ಕೆ ಗೊತ್ತಾಗುತ್ತಾ? ಅವ್ರ ತಂದೆಯವರಿಗೆ ಹೋಗಿ ಇವ್ರು ಭೇಟಿ ಯಾರೋ ಮಾಡಿದಾಗ ಇಲ್ಲಪ್ಪ ನನ್ನ ಆರೋಗ್ಯ ಸರಿ ಇದೆ ಅಂತ ಹೇಳ್ತಾರೆ. ಈಗ ಬರ್ತಾರಲ್ಲ, ಎಲ್ಲೋಗ್ತಾರೆ? ಬಂದಾಗ ವಿಚಾರಣೆ ಮಾಡೋಣ, ಯಾಕಪ್ಪ ಸುಳ್ಳು ಹೇಳಿದೆ, ಏನಿದೆ ಅಂತ. ಈ ಅವರಿಗೆ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ. ಕುಮಾರಸ್ವಾಮಿ ಅವರಿಗಿರ್ಬೋದು, BJP ಅವರಿಗೆ ಹೇಳೋ ಅಗತ್ಯ ಇಲ್ಲ ನಾನು. ಆಮೇಲೆ ಇದ್ರ ಬಗ್ಗೆ KPSC ಬಗ್ಗೆ ಮಾತನಾಡಬೇಕು ಅಂದರೆ ಮಾತಾಡಿ, JDS ಅವರು ಇರ್ಬೋದು, BJP ಅವರು ಮಾತಾಡಿ. ಶಿವಶಂಕರಪ್ಪ ಸಾಹುಕಾರಿಗೆ ಮೆಂಬರ್ ಮಾಡಿದ್ದು ಯಾರು? ಅಧ್ಯಕ್ಷರ ಮಾಡಿದ್ದು ಯಾರು? ಅವ್ರ ಮನೆಯಲ್ಲಿ ಮೋದಿಯವ್ರ ಫೋಟೋ ಇಲ್ಲ, ದೇವೇಗೌಡರ ಫೋಟೋ ಇಲ್ಲ, ಯಡಿಯೂರಪ್ಪ ಅವ್ರ ಫೋಟೋ ಇದೆ, ವಿಜೇಂದ್ರ ಅವ್ರ ಫೋಟೋ ಇದೆ ಅಂತ ಹೇಳ್ತಾರಲ್ಲ, ನಿಜಾನ? 200 ಕೋಟಿ ರೂಪಾಯಿ ಕೊಟ್ಟು ಅಧ್ಯಕ್ಷರಾದ್ರಂತಲ್ಲ, ನಿಜಾನ? ಯಾರು ಹೇಳ್ತಾ ಇರೋದು? BJP ಮಾಜಿ ಶಾಸಕರೇ, ನಿಮ್ಮ ಸ್ನೇಹಿತರೇ ಹೇಳ್ತಾ ಇದ್ರೆ. ಅದ್ರ ಬಗ್ಗೆ ಮಾತಾಡಿ ಸ್ವಾಮಿ. ಯಾಕೆ ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇಲ್ವಾ? ಕೇಂದ್ರ ಸರ್ಕಾರದಿಂದ ಏನು ಕೊಡುಗೆಯಾಗಿದೆ ರಾಜ್ಯ ಸರ್ಕಾರಕ್ಕೆ, ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇಲ್ವಾ? ಯಾರು RSSಗೆ ವಿಷ ಸರ್ಪ ಅಂದಿದ್ರು, ಕುರ್ಚಿ ಕೊಡ್ತೀನಿ ಅಂತ ಯಾರು RSSಗೆ ವಿಷ ಸರ್ಪ ಅಂದಿದ್ರು, ಕುರ್ಚಿ ಕೊಡ್ತೀನಿ ಅಂದ ತಕ್ಷಣ ತತ್ವ ಸಿದ್ಧಾಂತ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಕೂತಿದಾರಲ್ಲ. ಕೇಂದ್ರ ಸರ್ಕಾರದಿಂದ ನೀವೇನು ತಂದಿದ್ದೀರಾ ರಾಜ್ಯಕ್ಕೆ? ಮಾತೆತ್ತಿದ್ರೆ ಪ್ರಾದೇಶಿಕ ಪಕ್ಷಗಳು ಉಳಿಬೇಕು, ಬೆಳಿಬೇಕು ಅಂತೀರಾ, ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದು ಅಂತೀರಾ. ಕರ್ನಾಟಕದ ಪರವಾಗಿ ಕೇಂದ್ರ ಸರ್ಕಾರದಲ್ಲಿ ಯಾವಾಗ ಧ್ವನಿ ಎತ್ತಿದ್ದೀರಾ ಸ್ವಾಮಿ? ಸುಮ್ಮನೆ ಇವೆಲ್ಲ ಬಂದು ಈಗ ಏನಾಗ್ಬಿಟ್ಟಿದೆ, ಫ್ಯಾಷನ್ ಆಗಿಬಿಟ್ಟಿದೆ BJP ಅವರಿಗೆ, JDS ಅವರಿಗೆ. ಪ್ರಿಯಾಂಕರ್ಗೆ ದಿನ ಎದ್ದು ಬೈದರೆ ಕೇಶವ್ ಕೃಪಾನಲ್ಲಿ ಅವರಿಗೆ ಅಂಕಗಳು ಸಿಗ್ತವೆ. ಸರ್, ನಾನಿವತ್ತು ಪ್ರಿಯಾಂಕರ್ಗೆ ಹಿಂಗೆ ಸೋಷಿಯಲ್ ಮೀಡಿಯಾನಲ್ಲಿ ಬೈದೆ, ನಾನು ಹಿಂಗೆ ಅವ್ರನ್ನ ಕೆಲವು ಬಾಡಿಗೆ ಭಾಷಣಕಾರರು ಇಟ್ಕೊಂಡಿದ್ದಾರೆ ಇವ್ರು BJPದವರು. ಅವರಿಗೆ ಹಿಂಗೆ ಬಯಸಿದೆ ಸರ್, ಅವ್ರಿಗೆ ಹಂಗೆ ಬಯಸಿದೆ ಸರ್ ಅಂದರೆ ಅಂಕಗಳು ಸಿಗ್ತದೆ ಇವರಿಗೆ. ಅಂಕಗಳ ಮೇಲೆ ಇವ್ರ ಪ್ರಮೋಷನ್ನು. ಆಮೇಲೆ ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಸಂಬಳ ನನ್ನಿಂದ. ಮುಂದೆ ಬರೀ BJPಗೆ ಸೀಮಿತ ಆಗಿದೆ, ಈಗ JDS ತನಕ ಹೋಗಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಪರಪ್ಪನ ಅಗ್ರಹಾರದ ಸುದ್ದಿನ ಮಾಡಿಸಿದ್ದು ನಮ್ಮ ಧ್ವನಿನ ಅಡಗಿಸ್ಬೇಕು ಅನ್ನೋ ತರಕ್ಕೆ ಈ ತರದ್ದು ಏನಾದ್ರು ಮಾಡಿದ್ರ? ಹೌದಪ್ಪ, ಅಲ್ಲಿ ಯಾರು ಒಳಗಿದ್ದಾರೆ ಅವರಿಗೂ ನಾವೇ ಮಾಡಿಸಿದ್ದ? ಕುಮಾರಸ್ವಾಮಿ ಅವರು JDS ಭವನದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಆರಂಭ ಮಾಡಿರೋದು. ಪೂರ್ತಿ ಪತ್ರಿಕಾಗೋಷ್ಠಿ ಇಲ್ಲಿವರೆಗೂ ಗೃಹ ಸಚಿವರ ವಿರುದ್ಧ. ನೀವು RDPR ಮಿನಿಸ್ಟರ್ ಆಗಿರುವಾಗಿಂದ ಹಿಡಿದು ಇಲ್ಲಿವರೆಗೂ ಒಂದು ಜ್ಞಾನೇಂದ್ರ ಕುಮಾರ್ ವಿಚಾರ ಮಾತಾಡಿದ್ದಾರೆ, KPSC ವಿಚಾರ ಮಾತಾಡಿದ್ದಾರೆ, RSS ಅಕೌಂಟ್ ಬಗ್ಗೆ ಪ್ರತಿದಿನ ನೀವು ಕೇಳ್ತೀರಾ. ನೀವು ರಾಜೀನಾಮೆ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ, ನಿಮ್ಮ ನಾಲ್ಗೆ ಸರಿ ಇಟ್ಕೊಳ್ಳಿ ಅಂತ ಮೆನ್ಷನ್ ಮಾಡ್ತೀರಾ. ನನ್ನ ನಾಲ್ಗೆ ಬಗ್ಗೆ ಮಾತಾಡೋರು JDS ಅವ್ರು ಯಾರ್ರೀ? ಈಗ ನೀವು ಪಾಪ ನಿಮ್ಮ ಪಕ್ಷ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವಾಗ ಪ್ರಿಯಾಂಕರ್ಗೆ ಬೇಕಾಗಿದೆ ನಿಮಗೆ. ಇಷ್ಟು ದಿನ BJPಗೆ ಬೇಕಾಗಿತ್ತು, ಈಗ JDSಗೂ ನಾನು ಅನಿವಾರ್ಯ ಆಗಿದ್ದೀನಿ. ಒಳ್ಳೇದು ತಗೊಳ್ಳಿ, ಎಲ್ಲ ಅವ್ರದ್ದು ರಾಜಕೀಯ ಅಸ್ತಿತ್ವ, ನನ್ನಿಂದ ಅವ್ರ ರಾಜಕೀಯ ಅಸ್ತಿತ್ವ ಉಳಿತದೆ ಅಂದರೆ ಮಾತಾಡಲಿ. ಸಿ, ವಿಚ್ ಆಫ್ ಮೈ ಕ್ವೆಶ್ಚನ್ಸ್ ಈಸ್ ಇಲ್ಲೀಗಲ್? ಇವರೇ ಅಲ್ವಾ RSS ಬಗ್ಗೆ ದೊಡ್ಡ ಆರ್ಟಿಕಲ್ ಬರೆದಿದ್ದು, ಮರ್ತೋಗ್ಬಿಟ್ಟಿದ್ದಾರೆ. RSS ಒಂದು ವಿಷ ಸರ್ಪ ಅಂದ್ಬಿಟ್ಟು ಯಾರು ಹೇಳಿದ್ದು? ಕುಮಾರಸ್ವಾಮಿ ಅವರು. ಪ್ರಜಾವಾಣಿಯಲ್ಲಿ ದೊಡ್ಡ ಆರ್ಟಿಕಲ್ ಇತ್ತು. ನಾನು ಪರವಾಗಿಲ್ಲಪ್ಪ, ಇವರು ತಿಳ್ಕೊಂಡಿದ್ದಾರೆ, ಭಾಳ ದೊಡ್ಡ ಅಭಿಮಾನಿ ಆಗಿಬಿಟ್ಟಿದ್ದೆ. ಅಧಿಕಾರಗೋಸ್ಕರ ಸಿದ್ಧಾಂತ ತತ್ವವನ್ನು ಬಿಟ್ಟು ಹೋಗೋರ ಬಗ್ಗೆ ಏನು ಹೇಳೋದು ನಾನು? ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಲರ್ನ್ ಫ್ರಮ್ BJP ಆರ್ JDS. ಇವ್ರದ್ದೇನಿದೆ ಹೇಳಿ?